ಯುಗಾದಿ ಹಬ್ಬದ ದಿನವೇ ಮನೆಗೆ ಕನ್ನ ಹಾಕಿರೋದು ಚಿಕ್ಕಬಳ್ಳಾಪುರ ನಗರದ ಸುಣ್ಣಕಲ್ಲು ಬೀದಿಯ ಲೋಕೇಶ್ ಎಂಬುವವರ ಮನೆಯಲ್ಲಿ ಈ ಘಟನೆ ನಡೆದಿದೆ. ಚಿಕ್ಕಬಳ್ಳಾಪುರದ ಕೆಎಸ್ಆರ್ಟಿಸಿ ಡಿಪೋದಲ್ಲಿ ಮೆಕ್ಯಾನಿಕ್ ಆಗಿ ಕೆಲಸ ಮಾಡುತ್ತಿರುವ ಲೋಕೇಶ್ ಕುಟುಂಬ ಸಮೇತ ನಗರದ ಸುಣ್ಣಕಲ್ಲು ಬೀದಿಯ ವೆಂಕಟೇಶರಾಜು ಎಂಬುವವರ ಕಟ್ಟಡದಲ್ಲಿ ಬಾಡಿಗೆ ಮನೆ ಪಡೆದು ವಾಸ ಮಾಡುತ್ತಿದ್ದರು. ಯುಗಾದಿ ಹಬ್ಬ ಅಂತ ಕುಟುಂಬ ಸಮೇತ ಲೋಕೇಶ್ ಮನೆಗೆ ಬೀಗ ಹಾಕಿ ತಮ್ಮೂರು ಶ್ರೀನಿವಾಸಪುರಕ್ಕೆ ಹೋಗಿದ್ರು. ಇದನ್ನೇ ಬಂಡವಾಳ ಮಾಡಿಕೊಂಡಿರುವ ಕಳ್ಳರು ಯುಗಾದಿ ಹಬ್ಬದ ದಿನವೇ ರಾತ್ರಿ ಲೋಕೇಶ್ ಮನೆಗೆ ಕನ್ನ ಹಾಕಿ ಮನೆಯಲ್ಲಿದ್ದ ಸುಮಾರು 30 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣಗಳನ್ನು ಕದ್ದು ಪರಾರಿಯಾಗಿದ್ದಾರೆ. ಮನೆಯ ಬೀಗ ಒಡೆಯುವುದಕ್ಕೂ ಮುನ್ನ ಅಕ್ಕಪಕ್ಕದ ಮನೆಯ ಬಾಗಿಲು ಚಿಲಕ ಹಾಕಿದ್ದಾರೆ. ನಂತರ ಲೋಕೇಶ್ ಮನೆಯ ಬೀಗ ಹೊಡೆದು ಬೀರುವಿನಲ್ಲಿದ್ದ ಬಂಗಾರದ ತುಳಸಿ ಹಾರಗಳು, ನೆಕ್ಲೆಸ್, 2 ಬ್ರೇಸ್ಲೆಟ್ಗಳು, 5 ಬಂಗಾರದ ಉಂಗುರಗಳು, 8 ಜೊತೆ ಕಿವಿಯೋಲೆ, ಬಂಗಾರದ ಚೈನ್, 3 ಮೂಗುತಿ ಸೇರಿದಂತೆ ಬೆಳ್ಳಿ ಚೈನ್, ಬೆಳ್ಳಿ ಬಟ್ಟಲು, ಬೆಳ್ಳಿಯ ದೀಪಸ್ತಂಭಗಳು, ಬೆಲೆ ಬಾಳುವ ವಾಚ್ಗಳನ್ನು ಕಳ್ಳತನ ಮಾಡಿದ್ದಾರೆ. ಲೋಕೇಶ್ ಅವರ ಪತ್ನಿ ಕಣ್ಣೀರು ಹಾಕಿದ್ದು, ಜೀವಮಾನವಿಡೀ ಕಷ್ಟಪಟ್ಟು ಸಂಪಾದಿಸಿದ ಚಿನ್ನಾಭರಣಗಳು ಈಗ ಕಳ್ಳರ ಪಾಲಾಗಿವೆ. ಕಳ್ಳತನದ ಸುದ್ದಿ ತಿಳಿಯುತ್ತಿದ್ದಂತೆ ಚಿಕ್ಕಬಳ್ಳಾಪುರ ನಗರ ಠಾಣೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಮನೆ ಕಳ್ಳತನ ಪ್ರಕರಣ ದಾಖಲು ಮಾಡಿಕೊಂಡು ತನಿಖೆ ಕೈಗೊಂಡಿದ್ದಾರೆ. ಅಂಬರೀಶ್ ಎನ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.